ರಾಮನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಬುಧವಾರ ಪ್ರಮಾಣವಚನ ಸ್ವೀಕರಿಸುವ ಹಿನ್ನೆಲೆಯಲ್ಲಿ ಅವರ ಶ್ರೇಯಸ್ಸು ಬಯಸಿ ಕಾಂಗ್ರೆಸ್ ಮುಖಂಡರು ಗಣಪತಿ ಹೋಮ ನೆರವೇರಿಸಿದರು. ಬುಧವಾರ ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾದ ಪೂಜೆ 11 ಗಂಟೆಯವರೆಗೂ ನಡೆಯಿತು. ಬಲಮುರಿ ಗಣಪತಿ ದೇವಾಲಯದ ಅರ್ಚಕ ಗಣೇಶ್ ಭಟ್ ಗಣಪತಿ ಪೂಜೆ ಹೋಮ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಬಿ ಚೇತನ್ ಕುಮಾರ್ ಮಾತನಾಡಿ, ಇಂದು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರಿಗೂ ಸಂತಸದ ಸುದಿನ. ಅದರಲ್ಲೂ ಜಿಲ್ಲೆಯ ಜನರಿಗೆ ಮತ್ತಷ್ಟು ಖುಷಿ ನೀಡಿದೆ. ಈ ದಿನ ಅವರು ಮುಖ್ಯಮಂತ್ರಿಯಾಗುವ ಆಸೆ ನೆರವೇರಿದೆ, ನಮ್ಮಗಳ ಆಸೆಯೂ ನೆರವೇರಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ವಿಎಚ್ ರಾಜು, ಬಿಸಿ ಪಾರ್ವತಮ್ಮ, ಗಿರಿಜಮ್ಮ, ಗುರುವೇಗೌಡ, ಬೈರೇಗೌಡ, ಜಯ ಕರ್ನಾಟಕ ರವಿ, ಜಯಲಕ್ಷ್ಮಮ್ಮ, ಸಿಎನ್ಆರ್ ವೆಂಕಟೇಶ್, ಆಯಿಷಾ ಬಾನು ಮತ್ತಿತರರು ಪಾಲ್ಗೊಂಡಿದ್ದರು. ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡೋದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುತ್ತಾ ಇಲ್ಲಿವರೆಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಛಲವನ್ನು ಇಟ್ಕೊಂಡು ಬಂದಿದ್ರು. ಇವತ್ತು ಅವರ ಆಸೆ ಪೂರೈಸಿದೆ. ಅವರು ಹೇಳ್ತಾ ಇರ್ತಾರೆ, ಪ್ರಯತ್ನ ವಿಫಲವಾದರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ ಅಂತೇಳಿ. ಅದೇ ರೀತಿ ಅವರ ಪ್ರಾರ್ಥನೆಗೆ ಭಗವಂತ ಇವತ್ತು ಅವರಿಗೆ ಆಶೀರ್ವಾದ ಮಾಡಿ ಅವರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸೋದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಆ ಭಗವಂತನಿಗೆ ಮೊದಲನೇದಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ, ಡಿ ಕೆ ಶಿವಕುಮಾರ್ ಅವರಿಗೆ ಆಯಸ್ಸು, ಆರೋಗ್ಯ, ಇನ್ನು ಈ ರಾಜ್ಯವನ್ನ ಅಭಿವೃದ್ಧಿಯತ್ತ ತಗೊಂಡೋಗುವಂತ ಶಕ್ತಿಯನ್ನ ಕರುಣಿಸಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊಳ್ತೀನಿ. ಇವತ್ತು ನಿರ್ವಿಘ್ನವಾಗಿ ಎಲ್ಲ ಕಾರ್ಯ ಅವರ ಕೈಗೊಂಡಿರುವಂತ ಕಾರ್ಯಗಳು, ಪ್ರಮಾಣ ವಚನ ಸ್ವೀಕಾರ ಸಮಾರಂಭಗಳು ಯಾವುದೇ ರೀತಿ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರಲಿ ಅಂತೇಳಿ ಒಂದು ಗಣಪತಿ ಹೋಮವನ್ನ ಮಾಡಿಸಿ ನಾವು ಜಿಲ್ಲೆಯಾದ್ಯಂತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದೀವಿ. ಸುಮಾರು ಇಲ್ಲಿಂದ ಒಂದು 5,000 ಜನ ಇವತ್ತು ರಾಮನಗರ ಕಸ್ಬಾ, ಕೈಲಂಚ, ರಾಮನಗರ ಟೌನ್ ಇಂದ ಹೋಗ್ತಾ ಇದೀವಿ. 100 ಬಸ್ಗಳು ಮಾಡಿದ್ವಿ, 100 ಬಸ್ ಮಾಡಿದೀವಿ. ಅದು ವಾಲಂಟ್ರಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಯಾರು ಹೆಚ್ಚಿಗೆ ಬರಬಾರ್ದು, ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಕೂಡ, ಅವ್ರು ಎಷ್ಟೇ ಹೇಳಿದ್ರು ಕೂಡ ನಾವು ನಮ್ಮ ವಾಲಂಟಿಯರ್ ಆಗಿ ಹೋಗ್ತಾ ಇದೀವಿ. ನಮ್ಗೇನಪ್ಪಾ ಅಂದ್ರೆ ನಾವು ಅದನ್ನ ಕಣ್ತುಂಬ್ಕೋಬೇಕು ಅಂತ ನಾವು ಮಹದಾಸೆ ಸುಮಾರು ವರ್ಷಾನುಗಟ್ಟಲೆ ಕಾದಿದೀವಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ. ಇವತ್ತು ಆ ಸುದಿನ ಬಂದಿದೆ, ನಾವು ಅದನ್ನ ಕಣ್ತುಂಬ್ಕೋಬೇಕು ಅಂತೇಳಿ ನಾವೆಲ್ಲರೂ ಒಕ್ಕೂರಲಿಂದ ಇಡೀ ರಾಮನಗರ ಜಿಲ್ಲೆಯ ಜನ ವಿಜೃಂಭಣೆಯಿಂದ ಹೋಗ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಹೋಗ್ತಾ ಇದೀವಿ. ನಮ್ಗೇನು ಅಲ್ಲಿ ರಾಜಭವನಕ್ಕೆ ಹೋಗ್ಬೇಕಂತ ಏನಿಲ್ಲ, ರಾಜಭವನದ ಒಳಗಡೆನೆ ಹೋಗಿ ನೋಡ್ಬೇಕಂತೇನಿಲ್ಲ. ನಾವು ಅಲ್ಲಿ ಸಾಕ್ಷಿ ಕಟ್ಟಿಸಿದ್ವೋ, ನಾವು ರಾಜಧಾನಿಗೆ ಹೋಗಿದ್ದೋ, ಬೆಂಗಳೂರಿಗೆ ಹೋಗಿದ್ದೋ, ಡಿ ಕೆ ಶಿವಕುಮಾರ್ ಅವರ ಈ ಒಂದು ಪ್ರಮಾಣ ವಚನ ಸ್ವೀಕಾರದಲ್ಲಿ ಆ ಸಂಭ್ರಮಾಚರಣೆಯಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೋ. ಒಂದು ಪರದೆ ಮೇಲೆ ನೋಡ್ಕೊಂಡ್ರು ಸಾಕು, ನಮ್ಗೆ ರಾಜಭವನದ ಹತ್ರ ಹೋದ್ರು ಸಾಕು. ನಾವು ಅಲ್ಲಿ ಹೋಗ್ಬೇಕು, ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿ ಕಣ್ತುಂಬ್ಕೋಬೇಕು ಅನ್ನೋದು ಒಂದೇ ಆಸೆ.